ಕಾಳಿಂಗ ನಗರದಲ್ಲಿ ಹುಟ್ಟಿದ್ದರೆ ನಿನ್ನನ್ನು ಬಂಗಾರದ ತೊಟ್ಟಿಲಲ್ಲಿ ಮಲಗಿಸಿ ದಾಸಿಯರು ಲಾಲಿ ಹಾಡುತ್ತಿದ್ದರು. ಈ ಘೋರ ಕಾನನದಲ್ಲಿ ನೀನು ಹುಟ್ಟಿ ನಿನ್ನ ಬಾಯಲ್ಲಿ ಬಿಡಲು ಒಂದು ತೊಟ್ಟು ಎಣ್ಣೆಯಾದರೂ ಗತಿ ಇಲ್ಲದಾಯಿತಲ್ಲ, ಗತಿ ಇಲ್ಲದಾಯಿತಲ್ಲ. ಹೇ ಶನಿದೇವ, ಅಂದು ನನ್ನ ಪತಿಯು ಹರಿಯದೆ ಮಾಡಿದ ತಪ್ಪಿಗೋಸ್ಕರ ಇಂದು ನಮಗೆ ಶಿಕ್ಷೆಯೇ ಸ್ವಾಮಿ, ಇಂದು ನಮಗೆ ಶಿಕ್ಷೆಯೇ. ನಡೆಯಲಿ ಪರಮಾತ್ಮ, ಈ ನಿನ್ನ ವಿಚಿತ್ರ ನಾಟಕವು ಇನ್ನು ಎಲ್ಲಿಯವರೆಗೂ ನಡೆಯುವುದೋ ನಡೆಯಲಿ ತಂದೆ. ಕಂದ ಮಗನೇ, ನೀನುಟ್ಟಿದ ಈ ಶುಭ ಸಮಯದಲ್ಲಿ ಈ ನನ್ನ ಕಶ್ಮಲದ ಬಟ್ಟೆಯನ್ನೇ ಅರಿದು ನಿನಗೆ ಜಾಲಿಗೆಯನ್ನಾಗಿ ಮಾಡಿಸಿ ಈ ಕ್ಷಣದಲ್ಲಿ ನಿನಗೆ ನಾನು ಲಾಲಿಯನ್ನಾಡುವೆನು ಕಂದ, ಲಾಲಿಯನ್ನಾಡುವೆನು. ಆನಂದ ಸದನ ಅರವಿಂದ ನಯನ ದಿನವಂಶ ಮಣಿಭೂಷಣ, ದಿನ ದಿನವೂ ಬೆಳೆ ನಂದನ, ದಿನ ದಿನವೂ ಬೆಳೆ ನಂದನ. ಆನಂದ ತನಯ ಅರವಿಂದ ನಯನ ದಿನವಂಶ ಮಣಿಭೂಷಣ, ದಿನ ದಿನವೂ ಬೆಳೆ ನಂದನ, ದಿನ ದಿನವೂ ಬೆಳೆ ನಂದನ. ಧಿರಿಯಲ್ಲಿ ಸುರರು ಧಿರಿಯಲ್ಲಿ ಮುನಿಗಳು, ಧಿರಿಯಲ್ಲಿ ಸುರರು ಧಿರಿಯಲ್ಲಿ ಮುನಿಗಳು ಓಲೈಸಿ ತಲೆ ಕಾಣರು. ಹಿರೇಳು ಲೋಕ ನೀನಾಳ ತನಕ. ಎಂದ ಹಿರೇಳು ಲೋಕ ನೀನಾಳ ತನಕ, ಇಹವು ಪರವು ನಿನದಾಗಲಿ, ದಿನ ದಿನವೂ ಬೆಳೆ ನಂದನ, ದಿನ ದಿನವೂ ಬೆಳೆ ನಂದನ. ಆನಂದ ಸದನ ಅರವಿಂದ ನಯನ ದಿನವಂಶ ಮಣಿಭೂಷಣ, ದಿನ ದಿನವೂ ಬೆಳೆ ನಂದನ, ದಿನ ದಿನವೂ ಬೆಳೆ ನಂದನ. ಕಂದ ರಾಶಿ ಎಲ್ಲಿರುವೆ ದೇವಿ? ರೋಹರಿ, ಈ ಕಾಡಿನಲ್ಲಿ ಎಲ್ಲಿ ನೋಡಿದರೂ ಕಾಣುತ್ತಿಲ್ಲವಲ್ಲ. ಇಲ್ಲಿ ಹೊರಬುರ್ಗಗಳಿರ, ಗಿಡ ಮರ ಬಳ್ಳಿಗಳಿರ, ಪ್ರಾಣಿ ಪಕ್ಷಿಗಳಿರ. ನನ್ನ ಚಂದ್ರಾಸೇನಾದರೂ ನೋಡಿದಿರಾ? ಅಯ್ಯೋ ಪರಮಾತ್ಮ, ಕಾಡಿನಲ್ಲಿ ಕಾಣುತ್ತಿಲ್ಲವಲ್ಲ, ಏನು ಮಾಡುವುದು? ಮರ ಬಳ್ಳಿಗಳೇ, ಕಾಡಿನ ಪಕ್ಷಿಗಳೇ, ನೀವಾದರೂ ಎನ್ನ ಕಾಂತೆಯ ಕಂಡಿರ. ಮನೋಹರಿ, ಗಿಡ ಮರ ಬಳ್ಳಿಗಳೇ, ಕಾಡಿನ ಪಕ್ಷಿಗಳೇ, ನೀವಾದರೂ ಎನ್ನ ಕಾಂತೆಯ ಕಂಡಿರ. ಮಹಾತ್ಮ, ಮರ ಪಾದೆಯಲ್ಲಿ ಕೂಗುವ ಕೋಗಿಲೆ, ಮಹಾತ್ಮ ಮರ
ಪಾದೆಯಲ್ಲಿ ಕೂಗುವ ಕೋಗಿಲೆ ಮಾಮರ ಪಾದೆಯಲ್ಲಿ ಕೂಗುವ ಕೋಗಿಲೆ ನೀವಾದರೋ ಎನ್ನ ಕಾಂತೆಯ ಕಂಡಿರ ಹಾರೋಹರಿ ನೀವಾದರೋ ಎನ್ನ ಕಾಂತೆಯ ಕಂಡಿರ ಗಿಡಮರ ಬಳ್ಳಿಗಳೇ ಕಾಡಿನ ಪಕ್ಷಿಗಳೇ ನೀವಾದರೋ ಎನ್ನ ಕಾಂತೆಯ ಕಂಡಿರ ಗೋದಾವರಿ ದೇವಿ ಏನಿದು ಮೌನವ ಮನೋಹರಿ ಗೋದಾವರಿ ದೇವಿ ಏನಿದು ಮೌನವ ಗೋದಾವರಿ ದೇವಿ ಏನಿದು ಮೌನವ ನೀನಾದರೂ ಎನ್ನ ಕಾಂತೆಯ ಕಂಡೆಯ ನೀನಾದರೂ ಎನ್ನ ಕಾಂತೆಯ ಕಂಡೆಯ ಗಿಡಮರ ಬಳ್ಳಿಗಳೇ ಕಾಡಿನ ಪಕ್ಷಿಗಳೇ ನೀವಾದರೂ ಎನ್ನ ಕಾಂತೆಯ ಕಂಡೆಯ ಕಾಂತೆ ದೇವಿ ಮನೋಹರಿ ಪರಮಾತ್ಮ ಈ ಹಾಲದ ಮರದಲ್ಲಿ ಇದ್ದವಳು ಕಾಣುತ್ತಿಲ್ಲವಲ್ಲ ಎಲ್ಲಿ ಹೋದಳು ಏನಾದಳೋ ಕಾಣನಲ್ಲ ಶಿವ ಶಿವ ಶಂಕರ ಶನಿದೇವ ಏನು ತಂದೆ ನಿನ್ನ ಮಾಯೆಯು ಪರಮಾತ್ಮ ಮುಂದೆ ತಾರೆ ಮರದಲ್ಲಿ ಹದ್ದಿ ಕಾಗೆಗಳ ಗಲ್ವೆಯೂ ಕೇಳಿ ಬರುತ್ತಿರುವುದು ಅಲ್ಲಿ ಹೋಗಿ ನೋಡುವೆನು ಕ್ರೂರ ವಿಧಿಯೇ ನಿನ್ನ ಬಲೆಗೆ ಕಟ ಸೆಲೋತಿದ್ದೇನೆ ದೇವಿ ಕಟ ಸೆಲೋತಿದ್ದೇನೆ ಮನೋಹರಿ ಕ್ರೂರ ವಿಧಿಯೇ ನಿನ್ನ ಬಲೆಗೆ ಕಟ ಸೆಲೋತಿದ್ದೇನೆ ಚಂದ್ರ ಕಟ ಸೆಲೋತಿದ್ದೇನೆ ಸತಿ ಸುಮತಿ ಚಂದ್ರಹಾಸ ಮಹಾತ್ಮ ಸತಿ ಸುಮತಿ ಚಂದ್ರಹಾಸ ನನ್ನ ನಗಲಿದೆಯ ಕಾಂತೆ ನನ್ನ ನಗಲಿದೆಯ ಕ್ರೂರ ವಿಧಿಯೇ ನಿನ್ನ ಬಲೆಗೆ ಕಟ ಸೆಲೋತಿದ್ದೇನೆ ಕಾಂತೆ ಕಟ ಸೆಲೋತಿದ್ದೇನೆ ನಿನ್ನನ್ನು ನಾನು ಹೇಗೆ ಮರೆಯಲಿ ಪರಮಾತ್ಮ ನಿನ್ನನ್ನು ನಾನು ಹೇಗೆ ಮರೆಯಲಿ ಹೇಗೆ ಜೀವಿಸಲಿ ಕಾಂತೆ ಹೇಗೆ ಜೀವಿಸಲಿ ಕ್ರೂರ ವಿಧಿಯೇ ನಿನ್ನ ಬಲೆಗೆ ಕಟ ಸೆಲೋತಿದ್ದೇನೆ ಕಾಂತೆ ಕಟ ಸೆಲೋತಿದ್ದೇನೆ ಪರಮಾತ್ಮ ಅಯ್ಯಯ್ಯೋ ಅಯ್ಯೋ ಪರಮಾತ್ಮ ಈ ರಕ್ತ ಮಾಂಸದ ಕಳಗಳನ್ನು ಕಂಡರೆ ಅಯ್ಯೋ ಯಾವುದೋ ದೃಷ್ಟ ಮಗು ಕೊಂದು ತಿಂದಂತೆ ಕಾಣುತ್ತಿರುವುದಲ್ಲ ಅಯ್ಯೋ ಮನೋಹರಿ ನಿನ್ನ ನಗಲಿನ ಹೇಗೆ ನಡೆದೇವೆ ಪರಮಾತ್ಮ ಪೆಟ್ಟಿಗೆ ವಾಲ್ಯೂಮ್ ಕೊಡೆ ಪರಮಾತ್ಮ ಅಯ್ಯೋ
ನಾಯವಾಯಿತನಯ ಬಾಳೋ ಅಯ್ಯೋ ನಾಯವಾಯಿತನಯ ಬಾಳೋ ಇನ್ನಾರಿಹರನ ಜೊತೆಯಲ್ಲಿ ದೇವಾ ಹುಲಿಯು ತಿಂದಿತು ಕಾಣನ ಪತ್ನಿಯ ಅಯ್ಯೋ ಪರಮಾತ್ಮ ಹುಲಿಯು ತಿಂದಿತು ಕಾಣನ ಪತ್ನಿಯ ಹುಲಿಯು ತಿಂದಿತು ಕಾಣನ ಪತ್ನಿಯ ಹರನ ಜೊತೆಯಲ್ಲಿ ದೇವಾ ಅಯ್ಯೋ ಪರಮಾತ್ಮ ಮನೋಹರಿ ಚಂದ್ರಾಸೆ ನಿನ್ನನ್ನು ಎಷ್ಟು ಬೇಡಿಕೊಂಡರೂ ನನ್ನ ಜೊತೆಯಲ್ಲಿ ಬಂದೆಯಲ್ಲ ಅಯ್ಯೋ ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿದ್ದೇವೆ ಮನೋಹರಿ ಅರಮನೆಯಲ್ಲಿ ಪರಮಾತ್ಮ ಅರಮನೆಯಲ್ಲಿ ಮಗುವಿಗೆ ಮುಷ್ಟಾನ್ನ ಭೋಜನ ಬಿಟ್ಟಂತೆ ಅಯ್ಯೋ ಈ ದುಷ್ಟ ಮುಖದ ಬಾಯಿಗೆ ನನ್ನ ಚಂದ್ರಾಸೆಯನ್ನು ತುತ್ತು ಮಾಡಿಟ್ಟನಲ್ಲ ಅಯ್ಯೋ ಅಥವಾಗ್ಯನಾದ ಸತ್ಯವ್ರತನೇ ನೀಚನಾದ ಸತ್ಯವ್ರತನೇ ನಿನ್ನ ಜನ್ಮಕ್ಕೆ ಧಿಕ್ಕಾರ 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 ಪರಮಾತ್ಮ ಶನಿದೇವ ತಂದೆ ಈಗ ನಿನ್ನ ಶಪಥವು ಪೂರ್ತಿ ಆಯಿತು ತಂದೆ ಅರಮನೆಯಲ್ಲಿದ್ದವರನ್ನು ಅರಣ್ಯಕ್ಕೆ ಕಳಿಸಿ ದಾಹದ ಬಾಧೆಯನ್ನಿಟ್ಟು ಜಲವನ್ನು ತರಲು ಕಳುಹಿಸಿ ನಮ್ಮಿಬ್ಬರನ್ನು ಬೇರೆ ಬೇರೆ ಮಾಡಿ ಈಗ ಯಾವುದೋ ದುಷ್ಟ ಮಗುವು ಕೊಂದು ತಿನ್ನಂತೆ ಕಾಣುತ್ತಿರುವುದಲ್ಲ ಚಂದ್ರಾಸೆ ಮನೋಹರಿ ನಿನ್ನ ನಗಲಿ ನಾನು ಹೇಗೆ ಇರಲಿ ದೇವಿ ನಾನು ಹೇಗೆ ಇರಲಿ ಬದುಕುವಂತೆ ಇಲ್ಲ ಸಾಯುವಂತೆಯೂ ಇಲ್ಲ ಅಯ್ಯೋ ಪರಮಾತ್ಮ ಶನಿದೇವ ಈಗ ನಿನ್ನ ಶಪಥವು ಪೂರ್ತಿ ಆಯಿತು ತಂದೆ ಈಗ ನಿನ್ನ ಶಪಥವು ಪೂರ್ತಿ ಆಯಿತು ಎಲ್ಲಿಯಾದರೂ ಹೋಗಿ ಯಾವುದಾದ್ರೂ ಒಂದು ಪಟ್ಟಣದಲ್ಲಿ ಭಿಕ್ಷಾಟನೆಯನ್ನು ಮಾಡಿ ನಾನು ಅದರ ಪೋಷಣೆಯನ್ನು ತೀರಿಸಿಕೊಳ್ಳುವನು ನನ್ನೆಯ ಕರ್ಮವು ಕಳೆಯುವ ತನಕ ಎಲ್ಲಿಯಾದರೂ ತಿರುದು ತಿಂದು ನಾನು ಅದರ ಪೋಷಣೆಯನ್ನು ತೀರಿಸಿಕೊಳ್ಳುವನು ಶನಿದೇವ ಪರಮಾತ್ಮ ಭಗವಂತ ಇದೆಲ್ಲವೂ ನಿನಗೆ ಅರ್ಪಿತವಾಗಲಿ ತಂದೆ ನಿನಗೆ ಅರ್ಪಿತವಾಗಲಿ ಬ್ರಹ್ಮಾಂಡವ ನಡುಗುವ ದೇಗಲೆ ಬ್ರಹ್ಮಾಂಡವ ನಡುಗುವ ದೇಗಲೆ ಭೂಲೋಕವು ಬೆದರುವ ದೇಗಲೆ ವೈಕುಂಠವ ನಡುಗುವ ದೇಗಲೆ ಜಗದೆನ್ನಯ ಪರಮಶಕ್ತಿಯ ಜಗದೆನ್ನಯ ಪರಮಶಕ್ತಿಯ ತಿಳಿಯದ ಹೀ ಪರಿ ನಿಂಗೆ ಪರೇ ಜಗದೆನ್ನಯ ಪರಮಶಕ್ತಿಯ ತಿಳಿಯದ ಹೀ ಪರಿ ನಿಂಗೆ ಪರೇ ಭಾಸ್ಕರ ತಲೆಯನ ಮಹಿಮೆಯ ತೋರೆ ಭಾಸ್ಕರ ತಲೆಯನ ಮಹಿಮೆಯ ತೋರೆ ತಿಳಿಯದ ಗೆಲ್ಲುವೆ ನಾನೀಗ ತಿಳಿಯದ ಗೆಲ್ಲುವೆ ನಾನೀಗ ತಿಳಿಯದ ಗೆಲ್ಲುವೆ ನಾನೀಗ ಬ್ರಹ್ಮಾಂಡವ ನಡುಗುವ ದೇಗಲೆ ಭೂಲೋಕವು ಬೆದರುವ ದೇಗಲೆ ವೈಕುಂಠವು ನಡುಗುವ ದೇಗಲೆ ಈಗಲೇ 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 ನನ್ನನ್ನು ಕಂಡರೆ ಈ ತ್ರಿಲೋಕವೆಲ್ಲವೂ ಗಡ್ಡಾಗಡಲೆ ನಡುಗುವುದರಲ್ಲಿ ಸಂಶಯವೇ ಇಲ್ಲ. ಈಗಿರುವಲ್ಲಿ ಆ ನರಹದಮನಾದ ಸಟ್ಟುಗನು ನನ್ನನ್ನು ಪರಿಪರಿಯಾಗಿ ನಿಂದಿಸಿದನು. ಆ ವಶಿಷ್ಠನು ಎನ್ನುವ ಪಂಥವನ್ನೇ ಕೈಗಿರುವನು. ಏನು ಮಾಡಲಿ ಏನು ಮಾಡಲಿ ಇರಲಿ, ಈ ಪಂಥದಲ್ಲಿ ನಾನೇ ಗೆಲ್ಲಬೇಕು. ಈ ಪಂಥದಲ್ಲಿ ನಾನೇ ಗೆಲ್ಲಬೇಕು. ಆ ಸತ್ಯವಂತನ ಹೇಗೆ ಜಯಿಸುವನು ನಾನೇ ನೋಡುತ್ತೇನೆ.
ಜೈ ಕಲಿಮಾಯೆ, ಜೈ ಕಲಿಮಾಯೆ, ಜೈ ಕಲಿಮಾಯೆ. ಸಾಕಪ್ಪ ಸಾಕು ಆಳ ದುಡಿಮೆಯ ಬಾಳಿನ ಗೋಳು, ಸಾಕಪ್ಪ ಸಾಕು, ಸಾಕಪ್ಪ ಸಾಕು ಆಳ ದುಡಿಮೆಯ ಬಾಳಿನ ಗೋಳು, ಸಾಕಪ್ಪ ಸಾಕು. ಬೆಳ್ಳೋಗಿನಿಂದ ಕಾಡಲ್ಲದು, ಬೆಳ್ಳೋಗಿನಿಂದ ಕಾಡಲ್ಲದು, ಒಂದ ಜನರ ತಲೆಗಳ ಉಳಿದು, ಒಂದ ಜನರ ತಲೆಗಳ ಉಳಿದು, ಕೂಡಿ ಕುವರನ ಬಾಳಿನ ಗೋಳು, ಸಾಕಪ್ಪ ಸಾಕು ಆಳ ದುಡಿಮೆಯ ಬಾಳಿನ ಗೋಳು, ಸಾಕಪ್ಪ ಸಾಕು, ಸಾಕಪ್ಪ ಸಾಕು. ಈ ಬಾಳಿನ ಗೋಳು ಸಾಕು. ಈ ಬೆಳಗಿಂದ ಈ ಕಾಡಲ್ಲಿ ಹಲ್ದು ಹಲ್ದು ಸಾಕಾಗೋಯ್ತು. ಒಂದು ತಲೆ ಆದ್ರೂ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಓಡಾಡ್ಲೇ ಇಲ್ವಲ್ಲ. ಓಡಾಡಿದ್ರೆ ಈ ನನ್ನ ಸಿದ್ದರಾಮಯ್ಯಗೆ ಅವಧಿ ಕೊಟ್ಬಿಡಿನಿ. ಇರಲ್ಲ, ಇವತ್ತಲ್ಲ ನಾಳೆ ಓಡಾಡ್ತಾರೆ. ಈ ಸಿದ್ದರಾಮಯ್ಯಗೆ ಅವಧಿ ಕೊಡ್ತೀನಿ ನೋಡ್ರಪ್ಪ. ಈ ಹೊಟ್ಟೆಪಾಡ್ಗೋಸ್ಕರ ಸಣ್ಣ ಪಂಡ ಕಳ್ತನ ಮಾಡ್ಕೊಂಬಂದ್ರೆ ಈ ಕಡೆ ಹಾಸ್ ಬಂದ್ರು ಕಳ್ಳ ಬಂದ ಅಂತಾರೆ ನೋಡಿ, ಈ ಕಡೆ ಹಾಸ್ ಬಂದ್ರು ಕಳ್ಳ ಬಂದ ಅಂತಾರೆ. ಏನಪ್ಪ ಮಾಡೋದು? ದೊಡ್ಡ ದೊಡ್ಡವರೆಲ್ಲ ಕೋಟಿ ಕೋಟಿ ಲೂಟಿ ಹೊಡಿತಾರೆ, ಅವ್ರನ್ಯಾರು ಏನು ಅನ್ನಲ್ಲ. ನಾನೇನೋ ಈ ಹೊಟ್ಟೆಪಾಡ್ಗೋಸ್ಕರ ಅಲ್ಲಿ ಇಲ್ಲಿ ಸಣ್ಣ ಪಣ್ಣ ಕಳ್ತನ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರೆ ಕಳ್ಳ ಬಂದ ಅಂತಾರೆ. ಇನ್ನೊಂದ್ಸಲ ಯಾರಾದ್ರೂ ನಾನು ಕಳ್ಳ ಗಿಳ್ಳ ಅಂದ್ರೆ ಹೆಂಗೈತೆ ನೋಡು, ಒಂದೇ ಎರಡು ಕೂಗ. ಬುದೇ ನೋಡು ಬುದೇ, ಈ ಕುಂಬಳೋಡು ಗ್ರಾಮದಲ್ಲಿ ನಾಟಕ ಆಡ್ತಾವ್ರೆ. ಜನ ಎಲ್ಲ ನೋಡಿ ಇಲ್ಲಿ ಕುಂತವ್ರೆ. ಮನೆಯೆಲ್ಲ ಬೀಗ ಹಾಕ ಬಂದವ್ರೆ. ಖಾಲಿ ಮನೆಯೆಲ್ಲ ಖಾಲಿ ಇರ್ತವೆ. ಒಂದು ಸುರುವು ಈ ಕೆಳಗಡೆ ರೋಡಿಂದ ಮ್ಯಾಗಡೆ ರೋಡ್ವರೆಗೂ ಬಡ್ಸ್ಕೊ ಬಂದ್ಬಿಡ್ತೀನಿ. ಏನಾದ್ರು ಸಿಕ್ಬಿಟ್ರೆ ಒತ್ಕೊ ಬಂದ್ಬಿಡ್ತೀನಿ ಬುದೇ. ಬುದೇ ಈ ಕೆಳಗಡೆ ರೋಡಲ್ಲಿ ಕುಮಾರಣ್ಣನ ಮನೆಗೆ ಹೋದೆ ಬುದೇ. ಒಳಕ್ಕೆ ಹೋಗಿ ನೋಡ್ತೀನಿ ಬುದೇ, ಏನೂ ಇಲ್ಲ, ಖಾಲಿ ಖಾಲಿ. ಆಮೇಲೆ ಏನ್ ಮಾಡ್ದಾಗ ಗೊತ್ತಾಗೋದೆ, ಈ ಮೇಗಡೆ ರೋಡ್ಗೆ ಬಂದೆ ಬುದೇ. ಈ ಬೇಕ್ರಿ ಸೀನಪ್ಪಣ್ಣ ಅವರಲ್ಲ, ಅವ್ರ ಮನೆಗೆ ಹೋದೆ ಬುದೇ. ಅವ್ರ ಮನೆಗೆ ಹೋದ್ರೆ ಒಳ್ಳೆ ಬಂಗ್ಲೆ ಇದ್ದಂಗೆ ಐತೆ ಬುದೇ. 3 ರೂಮ್ ಇದೆ ಬುದೇ. ಅದರಲ್ಲಿ ಏನ್ ಮಾಡ್ದಾಗ ಗೊತ್ತಾಗ್ತದೆ, ಪೆಟ್ಟಾರಿ ಎಲ್ಲೈತೆ ಅಂತ ಹುಡುಕಿ ಸಾಕಾಗೋಯ್ತು. ಒಂದು ಮೂಲೆ ಒಳಗೆ ಇತ್ತು ಬುದಿ, ಇಷ್ಟಪ್ಪ ಇಷ್ಟು ಉದ್ದ. ಆದ್ರೂ ಬೀಗ ಹಾಕ್ಬಿಡ ಬುದಿ, ಪಟ್ಟಾಗಿ ತೆಗ್ದು ಮಾಡಿದೆ, ತೆಗಿಯಕ್ಕಾಗಲಿಲ್ಲ ಬುದಿ. ಏನ್ ಮಾಡ್ದೆ ಗೊತ್ತಾ ಬುದಿ, ನಾನು ವಾರ್ಗಂಡು ಹಿಂಗೆ ಬಿಟ್ಟೆ ಹೋಗಿ ಪಡಕ್ನಂತ ಬುದಿ. ಬುದಿ ಅದು ಎತ್ತಿನ ಬುದಿ ಕರೆ ಕಂಬಳಿ ಇತ್ತು. ಕರೆ ಕಂಬಳಿ ಎತ್ತೆ ದುಡ್ಡು ಕಂತೆ ವ್ಯಾಪಾರ ಮಾಡಿ ಬೇಕ್ರಿಲಿ ವ್ಯಾಪಾರ ಮಾಡಿ ಕಟ್ಟವ್ರು ಬುದಿ. ಆಮೇಲೆ ಚಿನ್ನ ಬೆಳ್ಳಿ ಸಾಮಾನು ಎಲ್ಲ ಇತ್ತು ಬುದಿ. ಅಲ್ಲೇ ಒಂದು ಕರೆ ಕಂಬಳಿ ಎತ್ಕೊಂಡು ನನಗೆ ಎಷ್ಟು ಬೇಕಷ್ಟು ದುಡ್ಡು ಎತ್ಕೊಂಡು, ಚಿನ್ನ ಎತ್ಕೊಂಡು, ಬೆಳ್ಳಿ ಎತ್ಕೊಂಡು, ಕಟ್ಕೊಂಡು ಎಗಲ್ಗೆ ಹಾಕೊಂಡು ಬಂದೆ ಬುದಿ. ಹಾಲಿಗೆ ಬಂದೆ ಬುದಿ. ಏನೋ ಸೀನಪ್ಪಣ್ಣ ಸೌಂಡ್ ಆಯ್ತು ಬುದಿ. ಓಹೋ, ಸೀನಪ್ಪಣ್ಣ ಬಂದ್ರೆ ಸೊರಗಲ್ಲ ಅಂದ್ಬಿಟ್ಟು ಈ ಬಾಕಲ್ ನಗರದಲ್ಲಿ ಹಿಂಗೆ ಎಗರ್ದೆ ಬುದಿ. ಬುದಿ ಅವ್ರ ಮನೆ ಕೆಲಸ ತಾಳವಲ್ಲ ಬುದಿ, ಅವ್ರ ಬಾಕ್ಲಲ್ಲೇ ಮನೆ ಕಬಿಡೋಣ. ನಾನು ಪಾದ ತಗೊಂಡೋಗ ಅವ್ರ ಕತ್ತಿನ ಸೇರಿ ಮಲಿಕ್ ಬಿಡೆ ಬುದಿ. ಅಯ್ಯಯ್ಯಪ್ಪ, ಕಳ್ಳ ಅನ್ಬಿಡೋಣ. ಎಲ್ಲಿದ್ನೋ ಬುದಿ. ಒಳ್ಳೆ ಸಮಯ ಕಳ್ಳತನ ಮಾಡಲಿಕ್ಕೆ ಇದು ಒಳ್ಳೆ ಸಮಯವೋ. ಒಳ್ಳೆ ಸಮಯವೋ. ಕಳ್ಳತನ ಮಾಡಲಿಕ್ಕೆ ಇದು ಒಳ್ಳೆ ಸಮಯವೋ. ಬಾರಿ ಮನೆಗಳಿಗೆ ಕನ್ನ ಹಾಕುವೆ. ಬಾರಿ ಮನೆಗಳಿಗೆ ಕನ್ನ ಹಾಕುವೆ. ಒಡವೆ ಚಿನ್ನ ದೋಚಿಕೊಂಡು ನಾನು ಬರುವೆ. ಒಳ್ಳೆ ಸಮಯ
ಆ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವೋ ಕಳ್ಳತನ ಮಾಡಲಿಕ್ಕೆ ಇದು ಒಳ್ಳೆ ಸಮಯವೋ ಓಹೋ ಒಳ್ಳೆ ಸಮಯವೋ ಆ ಒಳ್ಳೆ ಸಮಯವೋ ಬುದೇ ಆಮೇಲೆ ಸೀನಪ್ಪಣ್ಣ ಏನ್ ಮಾಡ್ದ ಗೊತ್ತಾ ಬುದೇ ಆ ಫ್ರೆಂಡ್ಗಳನ್ನ ಅಕ್ಕ ಪಕ್ಕದವ್ರನ್ನೆಲ್ಲ ಕರ್ಕೊಂಡು ಬಂದು ಇಕ್ಕದ ಬುದಿ ಇಕ್ಕದ ಕೊಟ್ಟ ಹಿಂದೆ ಮುಂದೆ ಎಲ್ಲ ಕಿತ್ಕೊಂಡ್ಬಿಡ್ತು ಬುದೇ ನಾನು ಮೂಳೆ ಎಲ್ಲ ಮುರಿದ್ಬಿಟ್ಟು ಇಲ್ಲೇ ಬಿಟ್ಬಿಡ್ತಾರೆ ಅಂತ ನಾನು ತಿಳ್ಕೊಬಿಟ್ರೆ ನಮ್ಮ ಕುಮ್ಮಗೋಡ್ ಪೊಲೀಸ್ ಐತಲ್ಲ ಬುದೇ ಪೊಲೀಸು ಅವ್ರು ಫೋನ್ ಮಾಡ್ಬಿಟ್ಟವ್ರು ಬುದೇ ಅವರು 5 ಜನ ಪೊಲೀಸ್ನವರು ಒಬ್ಬ ಇಂಕ್ಪೇಟ್ರು ಬಂದು ಏನು ಮಾಡಿದ್ರೆ ಗೊತ್ತೋದೆ ನೆಲ ಗುದ್ದಿ ಸೆಲಿಟ್ ಹೊಡೆದು ಬುದೇ ಯಾರಿಗೆ ಈ ಬೂಪಂಗೆ ಬುದಿ ಈ ಬೂಪಂಗೆ ಹೆಂಗೆ ಬುದಿ ಈ ಬೂಪ ಬುದೇ ಆಮೇಲೆ ಏನು ಮಾಡಿದ್ರೆ ಗೊತ್ತಾಗ್ಬುದೇ ನಾವು ಒಳಗೆ ಈ ಕೈಗೊಂದು ಅವ್ರು ಬಂದ್ಬಿಟ್ಟು ಈ ಕೈಗೊಂದು ಹಾಕ್ರು ಈ ಕೈಗೊಂದು ಹಾಕ್ರು ಬುದೇ ಅದೇ ಬುದೇ ನೀವು ಫಂಕ್ಷನ್ಗಳಿಗೆ ಚಿನ್ನದು ಬೆಳ್ಳಿದು ಹಾಕೊಂಡೋಗ್ತೀರಲ್ಲ ಹಂಗೆ ನನಗೂ ಹಾಕೋರು ಬುದೇ ಇದು ಯಾರ ಕೈಲೂ ತೆಗಿಯೋಕ್ಕೋಗಲ್ಲ ಯಾರ ಕೈಲೂ ಮುರಿಯೋಕ್ಕೋಗಲ್ಲ ಬುದೇ ಯಾರು ಹಾಕೋರು ನೋಡ್ಬುದೇ ಅವರೇ ಕಟ್ಬೇಕು ತಗೋದೇ ಆಮೇಲೆ ಒಳ್ಳೆ ಮರ್ಯಾದೆ ಮಾಡಿ ಒಳಗೆ ಕತ್ತಿಸ್ಕೊಂಡ್ರು ಬುದಿ ನನ್ನ ಮುಂದೆ ಹೋಯ್ತವ್ರು ಬುದೇ ಮುಂದೆ 3 ಜೂಪವೆ ಹಿಂದೆ 3 ಜೂಪವೆ ಯಾರಿಗೆ ಈ ಬೂಪಂಗೆ ಸೆಕ್ಯೂರಿಟಿ ಬುದಿ ಸೆಕ್ಯೂರಿಟಿ ಎಲ್ಲಿ ಓಡೋಗ್ಬಿಡ್ತಾನೋ ಅಂತ ಹೆಂಗೆ ಬುದಿ ಕರ್ಕೊಂಡೋಗಿ ಎಲ್ಲ ಗೊತ್ತಾಗ್ಬುದಿ ನನಗೆ ಬೆಂಗಳೂರು ಅರಮನೆಯಲ್ಲಿ ಅಲ್ಲಿ ಹಾಕ್ರು ಬುದೇ ಹೇಳ್ತೀನಿ ಕೆಲ್ಸ್ಕೊಂಡ್ರು ಬುದಿ ನಾನೇ ಬಲುದೀರ ನಾನೇ ಬಲುಸೂರ ನಾನೇ ಬಲುದೀರ ನಾನೇ ಬಲುಸೂರ ಬೆಂಗಳೂರು ಜೈಲಿನಲ್ಲಿ 6 ತಿಂಗಳಿದ್ದೆ ಬೆಂಗಳೂರು ಜೈಲಿನಲ್ಲಿ 6 ತಿಂಗಳಿದ್ದೆ ರಾಮನಗರ ಜೈಲಿನಲ್ಲಿ 3 ತಿಂಗಳಿದ್ದೆ ನಾನೇ ಬಲುದೀರ ನಾನೇ ಬಲುಸೂರ ನಾನೇ ಬಲುದೀರ ನಾನೇ ಬಲುಸೂರ ಬುದೇ ಕರ್ಕೊಂಡು ಹೋಗ್ಬಿಟ್ಟು ಹೇಳಿದ್ ಗೊತ್ತಾಯ್ತಲ್ಲ ಬುದೇ ಬೆಂಗಳೂರು ಅರಮನೆಗೆ ಜೈಲಿಗೆ ಹಾಕಿರು ಬುದಿ ಜೈಲಿಗೆ ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಸಾಲ ನಿಲ್ಸಿದ್ರು ಬುದ್ಧಿ ಎಲ್ಲರೂ ನಾನು ನಿಂತ್ಕೊಂಡೆ ಹೋಗಿ ಒಂದು ಬೆಳ್ಳಿ ತಟ್ಟೆ ಒಂದು ಕಡೆ ಕಂಬಳಿ ಬುದ್ಧಿ ಕೊಟ್ರು ಬುದ್ಧಿ ಅದು ಎತ್ಕೊಂಡು ರೂಮೊಳಗೆ ಕುಂತ್ಕೊಂಡು ರೂಮ್ ಒಳಗೆ ಹಾಕಿದ್ರು ಬುದ್ಧಿ ರೂಮ್ ಒಳಗೆ ಕುಂತಿದ್ದೆ ಬುದ್ಧಿ ಡಣ್ಣ 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 ಅಂತ ಗಂಟೆ ಹೊಡಿತು ಎಲ್ಲ ತಟ್ಟೆ ಎತ್ಕೊಂಡು ಹೊಲ್ಟ್ರು ನಾನು ತಟ್ಟೆ ಎತ್ಕೊಂಡು ಹೊಲ್ಟೆ ಬೆಳ್ಳಿ ತಟ್ಟೆ ಕೊಟ್ಟಿದ್ರಲ್ಲ ಬುದ್ಧಿ ನನಗೆ ನಾನು ಎತ್ಕೊಂಡು ಹೊಲ್ಟೆ ಅಲ್ಲೂ ಸಾಲ ನಿಲ್ಸಿದ್ರು ಬುದ್ಧಿ ನಿಂತ್ಕೊಂಡೆ ಒಂದು ಕರೆ ಮುದ್ದೆ ಕೊಟ್ರು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದೆ ಬುದ್ಧಿ ಈ ಕುಂಬಳಗೋಡು ಹೊಸ್ಕೆರೆ ಐತಲ್ಲ ಬುದ್ಧಿ ಆ ಥರ ಸಾಂಬಾರು ಬುದ್ಧಿ ತಿಳಿ ಸಾಂಬಾರು ಇಟ್ಟರು ರೂಮಲ್ಲಿ ಕುಂತ್ಕೊಂಡು ಹೋಗಿ ಕಡಿತೀನಿ ಬುದ್ಧಿ ಒಲ್ಲೆಲ್ಲ ಮುರಿದೋಗ್ಬಿಡೋಣ ಏನು ಮಾಡೋದು ಬುದ್ಧಿ ಓಹೋ ಬುದ್ಧಿ ನಾನು ಹಿಂಗೆ ಇದ್ರೆ ನಾನು ಇಲ್ಲೇ ಮಡಿಕೊಬಿಡ್ತಾರೆ ಅಂದ್ಬಿಟ್ಟು ಈಚೆ ಓಡಾಡ್ಕೊಬರೋಣ ಅಂತ ಹೊಟ್ಟೆ ಬುದ್ಧಿ ಅಲ್ಲಿ ಒಬ್ಬ ಪೊಲೀಸ್ನವ್ನು ಹೋಯ್ತಾ ಇದ್ದ ಬುದ್ಧಿ ಅವನ ಜೋಬ್ ಒಳಗೆ ಹಿಂದೆಗಡೆ ಇಷ್ಟು ಅಪ್ಪ ಆಯ್ತು ಬುದ್ಧಿ ಹಾಕದೆ ಬುದ್ಧಿ ಹಿಂದೆಗಡೆ ಬುದ್ಧಿ ಕೈಗೆ ಬಂದ್ಬಿಡ್ತು ಬುದ್ಧಿ ಪ್ಯಾಕೆಟು ಕೈಗೆ ಬಂದ್ಬಿಡ್ತು ನೋಡ್ಕೊಬಿಟ್ಟ ಬುದ್ಧಿ ಈ ಕೆಟ್ಟ ನನ್ನ ಮಗ ಕಿಟ್ಟಿ ಸರಿ ಇಲ್ಲ ಅಂದ್ಬಿಟ್ಟು ಕರ್ಕೊಂಡೋಗಿ ರಾಮನಗರಕ್ಕೆ ಹಾಕ್ತಾ ಬುದ್ಧಿ ರಾಮನಗರಕ್ಕೆ ಅಲ್ಲಿ ಈ ಕಡೆ ತಿರುಗಿದೆ ತಿಗಡೆ ಕಟ ಈ ಕಡೆ ತಿರುಗಿದೆ ಸೊಳ್ಳೆ ಕಟ ಹಿಂಗೆ ತಿರುಗಿದೆ ಕೂರೆ ಕಟ ಬುದ್ಧಿ ಎಲ್ಲ ಪೆಂಡ್ಗಳೇ ಏನು ಮಾಡೋದು ಬುದ್ಧಿ ಹಂಗೆ ಮಾಡಿ 3 ತಿಂಗಳಾಯ್ತು ಬುದ್ಧಿ ಓಹೋ ಇಲ್ಲಿದ್ರೆ ಸೊರಗಲ್ಲ ನನ್ನ ಕೈ ಚಳಕ ತೋರಿಸ್ಬೇಕು ಅಂದ್ಬಿಟ್ಟು ತೋರಿಸ್ದೆ ಬುದ್ಧಿ ಆಮೇಲೆ ಯಾಕೋ ಕೆಟ್ಟ ನನ್ನ ಮಗ ಕಿಟ್ಟಿ ಸರಿ ಇಲ್ಲ ಅಂದ್ಬಿಟ್ಟು ಈ ಕಣ್ಮಿಡ್ಕೆ ತಾವು ನಿಲ್ಸ್ಬಿಟ್ಟು ಒಂದು ವಾದ್ರ ಬುದ್ಧಿ ಅಲ್ಲಿ ಬಿದ್ದಿತ್ತು ಇಲ್ಲಿ ಎದ್ದಿದ್ದೀನಿ ನೋಡಿ ಬುದ್ಧಿ ಇಲ್ಲಿ ಎದ್ದಿದ್ದೀನಿ ಬುದ್ಧಿ ನಮ್ಮ ಅಪ್ಪ ಮದುವೆ ಮಾಡ್ಕೊಳ್ಳೋ ಅಂದ ನಾನು ಮದುವೆನೂ ಬೇಡ ಏನು ಬೇಡ ಹಿಂಗೆ ಓಡಾಡ್ಕೊಂಡು ಅವ್ರ ತಲೆ ಇವ್ರ ತಲೆ ಹೊಡ್ಕೊಂಡು ಕಾಲ ಕಳೆದ್ಬಿಡ್ತೀನಿದೆ ನೀನು ಮದುವೆ ಮಾಡ್ಕೊಂಡು ನೀನು ಹೋದ್ರೆ 4 ಜನ ಓದ್ಕೊಂಡು ಹೋಯ್ತಾರ ನೀನು ಮದುವೆ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ರೆ ಒಬ್ಬನೇ ಒಬ್ಬ ಕಾಲ್ಗೆ ಹಗ್ಗ ಕೊಟ್ಬಿಟ್ಟು ದರ ಅಂತ ಹೇಳ್ಕೊಂಡು ಹೋಯ್ತಾನೆ ನಂದು ಮೈ ಕೈಯೆಲ್ಲ ಕಿತ್ತೋಗ್ಬಿಡ್ತದಪ್ಪ ನಾನು ಮದುವೆ ಮಾಡ್ಕೊತೀನಿ ಇಲ್ಲಿ ಆವಾಗ ಯಾವುದೋ ರಂಡೆನೋ ಮುಂಡೆನೋ ಕೊಡ್ತೀನಿ ಅಂತಾನಲ್ಲಪ್ಪ ಅದಕ್ಕೆ ಏನು ಮಾಡಿದೆ ಗೊತ್ತಾ ಬುದ್ಧಿ ನಾನೇ ಹೋದೆ ಈ ಕಡೆ ಹೋದೆ ಬುದ್ಧಿ ಈ ಕಡೆ ಹೋಗಿ ಹೊಡ್ಕೊ ಬಂದಿದ್ದೀನಿ ಬುದ್ಧಿ ಹೆಂಗ್ ಕೋಲಾರ ಕಡೆ ಹೋಗಿದ್ದೀನಿ ಹೊಡ್ಕೊ ಬಂದಿದ್ದೀನಿ ಬುದ್ಧಿ ಹೆಂಗ್ ಗವಳೆ ಅಂತೀರಾ ಮುಟ್ಟಿದ್ರೆ ಕರ್ಗೋಗ್ಬಿಡ್ತಾಳೆ ಮುತ್ಕೂರೆಲ್ಲ ಕಣ್ಣು ಮುಚ್ಕೊಳ್ರಿ ಹುಡುಗರೆಲ್ಲ ಕಣ್ಣು ಬಿಟ್ಕೊಳ್ರಿ ಬುದ್ಧಿ ಹಂಗಲ್ಲ ಹುಡುಗರೆಲ್ಲ ಕಣ್ಣು ಮುಚ್ಕೊಳ್ರಿ ಮುತ್ಕೂರೆಲ್ಲ ಕಣ್ಣು ಬಿಟ್ಕೊಳ್ರಪ್ಪ ಒಳಗೆ ಹೋಗಿ ನೋಡ್ತೀನಿ ಮೇಸಪ್ಪರ
ನಿಮ್ಮನೇಲು ನಿಮ್ಮ ಹೆಂಗ್ಸ್ರಿಂಗೇನಂದ್ರೆ ನೋಡ್ರಿ ತೆಗ್ದಿರೋ ಬಾಗ್ಲು ತೆಗ್ದಂಗೆ ಐತೆ, ಗುಡ್ಸಿರೋ ಕಸ ಗುಡ್ಸ್ದಂಗೆ ಐತೆ. ಅವಳು ಮಾತ್ರ ಇಲ್ಲ, ನಾನು ಅವ್ರ ತಲೆ ಇವ್ರ ತಲೆ ಹೊಡೆದು ಅದು ಇದು ಮಡಗಿದ್ರೆ ಎಲ್ಲ ನನಗಿಂತ ಕಳ್ಳ ಬಂದ್ಬಿಟ್ಟು ಹೊತ್ಕೊಂಡೋಗ್ಬಿಟ್ರೆ ಏನಾರು ಮಾಡೋದು. ನೋಡ ಒಂದ್ಸಲಿ ಕೂಗ್ತೀನಿ, ಎಲ್ಲಿ ಓಹೋ ಎಲ್ಲೋ ಕೇಳಿಸ್ತಾ ಇಲ್ವಲ್ಲಪ್ಪ, ಇನ್ನೊಂದ್ಸಲಿ ಕೂಗ್ತೀನಿ, ಎಲ್ಲಿ ಗೆಜ್ಜೆ ಸೌಂಡ್ ಮಾತಾಡ್ಬೋದು, ಯಾವ್ದ ಗೆಜ್ಜೆ ಸೌಂಡು. ಇಲ್ಲೇ ಇದ್ದೀನಿ ಮಾಮ 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 ಅಂತ ಕೂತ್ಕೊಂತ ಇಲ್ಲೇ. ಅಯ್ಯೋ ಮಾಮ, ನಿನ್ನ ಬಿಸಿನೀರ್ ಕಾಯ್ಸ್ಬಿಡ್ತೀನಿ. ಯಾಕೆ ಇಲ್ಲೇ ಇಲ್ವಾ? ಅಲ್ಲ ಬಿಸಿನೀರ್ಗೆ ಹಾಕ್ಬೇಕಾ? ನೀರಾಗ ಹಾಕಿದ್ರೆ ಇರಲ್ಲ, ಇವಾಗ ಹಾಕ್ಬೇಕು ತಣ್ಣೀರು. ಹಾಕ್ಬೇಕು, ಬಿಸಿನೀರ್ ಹಾಕ್ಬೇಕಾ? ಯಾಕೆ ಒಳ್ಳೆ ಕಾಗೆ ಬಡ್ಕೊಂಡಂಗ್ ಬಡ್ಕೊಂಡ್ ಸಾಯ್ತಾ ಇದೀಯ? ಏನು ಬಂದೈತಿ ನಿಗ್ ರೋಗ, ಆಪತ್ ರೋಗ ಅಂತೀನಿ. ಹಾಗಾಗಿ ಈಗ ಅನ್ಬೇಡ ಕಣೆ, ನಾನು ಹೋಗಿ 9 ತಿಂಗಳಾಗಿತ್ತಲ್ಲ, ಏನೋ ವಿಚಾರಿಸ್ಕೊಂಡೋಗ್ ಬಿಟ್ಬಿಟ್ಟು ಈ ಕೆಂಪಣ್ಣನ ತೋಟದಿಂದ ಗೊತ್ತಾಗ್ಯಲ್ಲ, ಸರಿನೇನೆ? ನಾನು ಕೆಂಪಣ್ಣ ತೋಟದಾಗಿದ್ದ ನಾನು ಇನ್ಯಾರು ಆಗ ಅಲ್ಲಿ ಹೋಗಿದ್ನಿ, ಎಲ್ಲೋ ಹೋಗಿದ್ನಿ, ಬನ್ನಿ ನೀನು ಬಂದು ಏಟೊತ್ತಾಯ್ತು ಮನೆಗ್ ಬಂದು ನೀನು? ಲೇ ನಾನ್ ಬಂದು ನಾಳೆ 1 ವಾರ ಆಯ್ತೆ. 1 ವಾರ ಆಯ್ತು. ವಾರ ಆಯ್ತಾ? ಎಲ್ಲಿ ಬಿದ್ದಿದ್ದೆ ವಾರ? ಇಲ್ಲೇ ಬಿದ್ದಿದ್ದಪ್ಪ. ಎಲ್ಲೆಲ್ಲಿ ನೋಡ್ದೆ ನನ್ನ ನೀನು? ಎಲ್ಲಾ ಕಡೆ ಹುಡುಕ್ಬಿಟ್ಟೆ. ಎಲ್ಲಾ ಕಡೆ ಹುಡುಕ್ಬಿಟ್ಟ? ಬೈಲಿ ಇನ್ನು ಅಂತ ಹುಡುಕದೆ ನೀನು? ಇನ್ನೆಲ್ಲಿ ಇನ್ನೆಲ್ಲಿ ಹೇಳು? ಅದೇ ನಿಮ್ಮ ಅಮ್ಮನ ಸಂದೆ ಆಯ್ತಲ್ಲ ಅಲ್ಲಿ. ಅಲ್ಲಿ ನೋಡ್ಲಿಲ್ಲ ಕೊಡೆ. ನೋಡ್ಲಿಲ್ಲ. ಅಲ್ಲಿ ನೋಡ್ಬೇಕಾಗಿತ್ತ. ಅಲ್ಲೇ ನಾನು ಏನ್ ಮಾಡ್ತಾ ಇದ್ನಿ ಅಂತ ಕೇಳ್ಬೇಕಲ್ಲ, ಕೊಯ್ದು ಬಿಸಾಕ್ತೀನಿ ಇವಾಗ. ಅಲ್ಲೇ ನಾನು ನಮ್ಮ ದ್ಯಾವ್ರಕ ಗಲಗಂಟೆ ಬಾರ್ಸಿ 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 ಈ ಸಭಿಕ್ರ ಮುಂದೆ ಗಲಗಂಟೆ ಬಾರ್ಸ್ತೀನಿ ಅಂತ ಕೇಳ್ತೀಯಲ್ಲ, ಹೆಂಗೆ? ಮತ್ತಿನ್ನೇನ್ ಮಾಡೋದ? ನೀನು ಮನೆ ಬಿಟ್ಟು ಹೋದ್ರೆ ಮನೆಗ್ ಬರಲ್ಲ, 6 ತಿಂಗಳಾದ್ರೂ ಬರಲ್ಲ, 7 ತಿಂಗಳಾದ್ರೂ ಬರಲ್ಲ. ಇನ್ನು ನಾನು ಏನು ಮಾಡ್ಲಿ? ಆ ಗಂಟೆಯನ್ನ ಬಾರಿಸ್ಕೊಂಡಿರ್ಬೇಕಿಲ್ಲ. ನಿನ್ ಸಾಕಕ್ಕೆ ಅವ್ರ ತಲೆ ಇವ್ರ ತಲೆ ಹೊಡ್ಯಕ್ ಹೋಗ್ತೀನಿ, ನಾನು ಹೋಗ್ಬಿಡ್ತೀನಿ ಗುಣಪ್ಪ. ನನ್ನ ಸಾಕಾಗಿ ನಾನು ಒಬ್ಬಳು ಸಾಕಾಗಿ ನೀನ್ ಹೋಗ್ಬೇಕ ಕಳ್ತನ ಮಾಡಕ್ಕೆ? ಇನ್ನೇನ್ ಮಾಡೋದು? ಮನೆ ಕೆಲ್ಸಕ್ಕೆ ಹೋಗು. ಏನ್ ಕೆಲಸ? ಕೂಲಿ ಕೆಲಸ ಮಾಡು. ಈ ಭೂಪನ್ನ ಕೆಲಸ ಮಾಡು ಅಂತೀನಿ. ಒಳ್ಳೆ ಭೀಮ್ ಅಂತಾರ ಇದ್ದಿ. ಏನ್ ನಿನ್ಕ ಏನ್ ಕೆಲಸ ಮಾಡಕ್ಕೆ ಅಂತೀನಿ? ಕಳ್ತನಕ್ಕೆ ಹೋಗ್ಬೇಕಾ? ಇನ್ನೇನೆ ನನ್ನ ಕೆಲಸನೇ ಅದು ಕೊಡೆ. ಹೌದಾ? ಸರಿ ಆಯ್ತು. ಏನೇನ್ ತಂದಿ ಆಭರಣಗಳು? ಏನೇನ್ ತಂದಿದ್ಯಾ? ಎಲ್ಲ ತಂದ್ಬಿಟ್ಟಿದ್ದೀನಿ. ಎಲ್ಲ ತಂದ್ಬಿಟ್ಟಿದ್ಯಾ? ಮತ್ತೆ ಏನು ಹೇಳು? ಇದರಿಂದ ಎಂಡರಿರಬೇಕು ಸಂಸಾರದಲ್ಲಿ, ಇದರಿಂದ ಎಂಡರಿರಬೇಕು. ಇದ್ದರಿಂದ ಎಂಡರಿರಬೇಕು ಸಂಸಾರದಲ್ಲಿ, ಇದರಿಂದ ಎಂಡರಿರಬೇಕು. ಮೂಲೆ ಮೂಲೆ ಮುಸ್ಕುತ್ತಾಳೆ ತಿನ್ನುತ್ತಾಳೆ. ಮೂಲೆ ಮೂಲೆ ಮುಸ್ಕುತ್ತಾಳೆ
ತಿನ್ನುತ್ತಾಳೆ ಮೂಲೆ ಮೂಲೆ ಹುಡುಕುತ್ತಾಳೆ ಮೂರು ಮುದ್ದೆಯ ತಿನ್ನುತ್ತಾಳೆ ಆಯ್ತಾಯ್ತು ಮನೆ ಗಂಡ ಮನೆಗೆ ಬಂದ್ರೆ ಮೈ ಕೈ ನೋವೆನ್ನುತ್ತಾಳೆ ಇದ್ದರಿಂದ ಓಹೋ ಇದ್ದರಿಂದ ಆಹಾ ಇದ್ದರಿಂದ ಎಂಡರಿರಬೇಕು ಸಂಸಾರದಲ್ಲಿ ಇದ್ದರಿಂದ ಎಂಡರಿರಬೇಕು ಏ ಭೂದೇವಿ ಇದ್ರೆ ಇಂಥ ಹೆಂಡ್ತಿನೇ ಇರ್ಬೇಕೆ ಅಲ್ಲ ಏಯ್ ಬೆಂಕಿ ಏ ಮೂಲೆ ಮೂಲೆ ಕುತ್ಕೊಂಡು ಮುಚ್ಕಿನ ಜೋಳ ತಿನ್ನೋದ್ರ ಅಲ್ಲ ಮೂಲೆ 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 ಮುಚ್ತ್ಯ ಮುಚ್ಕಿನ ಜೋಳ ತಿಂತ್ಯ ಮೂಲೆ ಮೂಲೆ ಹುಡುಕ್ತ್ಯ ಮೂರ್ ಮುದ್ದೆ ತಿಂತ್ಯ ಮನೆ ಗಂಡ ಮನೆಗ್ ಬಂದ್ಬಿಟ್ರೆ ಮೈ ಕೈ ನೋವು ಇಂತ್ಯ ಮಕ್ಳಾಗು ಎಲ್ಲಿಂದ ಆಯ್ತಾ ಹೇಳಪ್ಪ ನಾನು ಮುಚ್ಚಿನ ಜೋಳ ತಿನ್ನಾಕು ಮುದ್ದೆ ತಿನ್ನಾಕು ಮೈ ಕೈ ನೋವು ಇದಕ್ಕೇನು ಸಂಬಂಧ ಅಂತೀನಿ ಅಲ್ಲ ಮೈ ಕೈ ನೋವು ಆದ್ರೆ ಇನ್ನೇನು ನೀನ್ ಇನ್ನ ವರ್ಷ ಹೋಗಿ ಸಾಯಿ ಕಳ್ತನ ಮಾಡಕ್ ನಿಂಗೆ ಮಕ್ಳು ಅಲ್ಲೇ ಆತಾವೆ ಹಂಗೆ ಆತಾವೆ ಮಕ್ಕಳು ಏನು ನಾನು ನೀನ್ ಮದುವೆ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು ಅಲ್ಲ ನೋಡು ಫೋಟೋದಾಗ ಆಯಮ್ಮನ ಕೇಳಿ ಹೇಳ ಲೇ ಆಯಮ್ಮನ್ ಕೇಳಕ್ಕಂದ್ರೆ ನಿನ್ ಕಟ್ಕೊಂಡಿರೋ ನಾನು ಬಾರಿ ಬಾರಿ ಚಿನ್ನ ಬಾರೆ ಅಲ್ಲ ನಮ್ಮ ಮನೆ ಮುಂದ್ಗಡೆ ನೀನ್ ಯಾವಾಗ ಇಕ್ಕಿದ್ದೆ ಅಯ್ಯಮ್ಮನ ದಿಷ್ಟು ಬೊಮ್ಮಿನ ನನಗೆ ಭಯ ಆಗ್ತದೆ ಸ್ವಾಮಿ ಏನ್ ಭಯ ಆಯ್ತದ ನಿನ್ಗೆ ಅಯ್ಯಮ್ಮ ನೋಡು ಅಲ್ಲಿ ನೋಡು ಲೇ ಆಯಮ್ಮನು ಬೇಡ ಏನು ಬೇಡ ಅವು ಕಣ್ಣು ಗುಡ್ಡುಗಳ ಇಲ್ಲ ಕೋಳಿ ಮಟ್ಟಿಗಳ ಲೇ ನಿಜವೇ ನಾಳೆ ನಾಟಕ ಆಡಲ್ಲ ನಾವು ಈಗ ಓಲಿ ಅಸಟ ಓಲಿ ಹೊಟ್ಟೆ ಸಿತಾದೆ ಹೊಟ್ಟೆ ಏನಾದ್ರು ಇದ್ರೆ ಕೂಡ ಏಯ್ ನೀನು ಹೊತ್ತಿಗೆ ಬಿಸಿನೀರು ತಗೊಂಡ್ಬಿಡ್ತೀನಿ ಇರಂಗೆ ಮನೆಗೆ ಎಂಟ್ರಿ ಹೆಂಗೆ ಅವಳೆ ಏನ್ ಮಾಡ್ತಾವಳೆ ತಿನ್ನೋ ಇಲ್ಲೋ ನನ್ ಕೇಳೋದು ಬಿಟ್ಟು ನಿನ್ ಕೇಳ ಕೇಳ್ತಾ ಇದ್ಯಾ ನಾಚಿಕೆ ಆಗಕ್ಕಿಲ್ಲ ಅದು ಮೀಸೇನಾ ಕತ್ತಾಳ ಹೆಂಗಾಯ್ತಾರೆ ಕೂಪನ್ ಮೀಸೇನಾ ಲೇ ಬರ ಇಲ್ಲಿ ಚಿನ್ನ ಬರ ಇಲ್ಲಿ ಲೇ ನಾನು ಹೋಗ್ಬೇಕಾದ್ರೆ ಬಂಡಿ ತಂದಾಕಿನಲ್ಲೇ ಎಲ್ಲ ತಿಂದಾಕ್ಬಿಟ್ಟ ಪಾಪ ಏನು ಗೊತ್ತು ಮನೆಗೆ ಬರೋರು ಎಷ್ಟು ಜನ ಹೋಗೋರು ಎಷ್ಟು ಜನ ಮುಂಡ್ ಮಗನ್ ಗೊತ್ತಾದ್ರೆ ಅಲ್ಲ ಏನು ಅಲ್ಲ ನೀನ್ ಹೋದಾಗ್ಲಿಂದ ಬರೋರ್ ಬಂದಂಗೆ ಓದೋರ್ ಓದಂಗೆ ಈ ಸಭಿಕ್ರ ಮುಂದೆ ಈ ಮಾತಾಡ್ತೀಯಲ್ಲ ಸರಿನೇನೆ ಅಯ್ಯ ಅಲ್ಲ ಪಾಪ ಅಮ್ಮ ಒಬ್ಳೆ ಇದೆಯಲ್ಲ ಗಣ್ಣಿಲ್ಲ ನೀನ್ ಕಷ್ಟ ಸುಖ ಏನು ಅಂತ ತಿಳ್ಕೊಳಕ್ ಬರ್ತಾರೆ ಅದೇ ಶಾನಭೋಗು ಬರ್ತಾರೆ ಪಾಟೇಲಪ್ಪನ ಓದ್ತಾರೆ ಇನ್ನೊಂದ್ಸಲಿ ಆ ಮಾತೇನದು ಅಂದ್ರೆ ನೀನ್ ಬಿಸಿನೀರ್ನಾಗ ಕಾಯಿಸ್ಬಿಡ್ತೀನಿ ಬಾಯಿಲೆ ನಾನು ಹೋಗ್ಬೇಕಾದ್ರೆ ಬರೀಲಿ ನಾನು ಹೋಗ್ಬೇಕಾದ್ರೆ ನುಗ್ಗೆಕಾಯಿ ಇದ್ದೆ ಈಗೇನು ಬೂದ್ಗುಂಬಳಕಾಯಿ ಹೌದಾ ಯಾವಾಗಿಂದ ಹೋದ್ಮೇಲೆ ನೀನ್ ಹೋದ್ಮೇಲೆ ಕುತ್ಕೊಂಡ್ ತಿಂದು ಸರಿಗ ಇವಾಗ ನೀವು ಊಟ ಬೇಕು ಕುತ್ಕೊಸಲ್ಲಿ ಬಾಳೆಹಣ್ಣು ಏನಂದ್ರೆ ಪಾಪ ನಮ್ಮ ಯಜಮಾನ್ರು 7 ದಿನ ಆಯ್ತು ಊಟ ತಿಂದು ಒಂದು ಕೊಡಪ್ಪ ಸಾಕು ಜಾಸ್ತಿ ಆಯ್ತದೆ ಅಬ್ಬಪ್ಪ ಏನಂದ್ರೆ ಈಗ ನಾವು ಹಗಲೆಲ್ಲ ಕಿತ್ಲಾಡ್ತೀರಿ ರಾತ್ರಿ ಹೊತ್ತು ಒಂದಾಡ್ತೀರಿ ನನ್ನಪ್ಪ ಎಷ್ಟು ಸ್ವರ್ಗೋಗಿದ್ದೀಯಪ್ಪ ಇನ್ನೇನ್ ಮಾಡ್ತೀಯಪ್ಪ ನೀನ್ ಕಟ್ಕೊಂಡ ಸ್ವರ್ಗ ಹೋಗ್ಬೇಕಪ್ಪ ನಿನ್ನ ಕಂಡ್ರೆ ನಂಗೆ ಬೋಲೆ ಪುರುತಿಯಪ್ಪ ಇರ್ಲಿ ಅದೇನ್ ಊಟ ಕೊಡ್ತೀನಿ ಇಂದ ಕೊಡೆ ಅದೇ ಓಸಿ ಪ್ರೀತಿಯಾಗಿ ಮಾತಾಡ್ತೀನಿ ಮಾತಾಡವ ನಿನ್ನ ಮ್ಯಾಗ ಪುರುತಿ ನೋಡ್ಸ್ಬೇಡ ನಾನು ಎಲ್ಲಾರ್ಗು ಅವ್ರೇ ಹೇಳ್ತಾರೆ ತೋರ್ಸು ಇವ್ರಿಗೆಲ್ಲ ತೋರ್ಸು ಯಾತ್ರ ತೋರ್ಸೋದು ಅಲ್ಲಲೇ ಪ್ರೀತಿ ಕಣೆ ಅದು ನೀನು ಸ್ನಾನ ಮಾಡಿ 7 ದಿನ ಆಯ್ತು ಎಲ್ಲ ತಿರುಗಿ ಕಟ್ಕೊಂಡ್ಬಿಟ್ಟ ಇವ್ರು ಸ್ನಾನ ಮಾಡಿ ನಿಂಗೆ ಊಟ ತಿಂದ್ಬಿಟ್ಟು ನಾನು ಸ್ನಾನ ಮಾಡ್ಬಿಟ್ಟು ಕೊಳೆಲ್ಲ ಹೋಗ್ಬಿಡಲ್ವೇನೆ ಕೊಳೆಲ್ಲ ಹೋಗ್ಬಿಡಲ್ವಾ ಅಲ್ಲ ಪಾಪ ಅಮ್ಮನ ಹಟ್ಟಿರ ಸೆವೆ ಐತೆ ಎಣ್ಣೆ ಎಲ್ಲ ಹೋಗ್ಬಿಡ್ತದೆ ಎಲ್ಲ ಹೋಗ್ಬಿಡ್ತದೆ ಇರು ನೀನು ಬೈನ ಸೆಂಟರ್ ಕುತ್ಕ ಆಯ್ತು ಬರೇ ಬಿಸಿ ಬಾಳೆಹಣ್ಣು ಮಾವ ಮಾವ ಅಯ್ಯೋ ಶಿವನೇ ನಮ್ಮಪ್ಪ ಯಾಕೆ ವಾಸನೀರ್ ಕಪ್ಪಿಗಳು ಬಂದ್ರು ಬಡ್ಕೊಂಡು ಬ್ಯಾಟ ಹಂಗ್ ತೆಗ್ದಿದ್ಯಲ್ಲ ನನ್ನಪ್ಪ ಹಂಗಲ್ಲ ಮಾಮ ಅನ್ಬೇಕು ಇಲ್ಲಿರೋರೆಲ್ಲ ಸೇರ್ತಾರೆ ಒಳಕ ಇಲ್ಲ ಅಲ್ಲ ಏನೇ ಕೊಟ್ಕೊಂಡು ನೀನೇ ತಿಂತ ಅಜ್ಜಲೆ ಹೋಗ್ಲಿ ಮೊದಲು ತಿನ್ಬಿಡ್ತೀಯಾ ಅಬ್ಬ ಮಾಮ ನಿಧಾನ
ಬಾಯ್ಲಿ ಮಾವ ಲೇ ಮಾವ ಆ. ಊಟ ಹೆಂಗೈತೆ? ಊಟ ಇಕ್ಬಿಟ್ಟು ನೀನೇ ತಿನ್ಕೋಬಿಟ್ಟೆ ಹೆಂಗೈತೆ ಅಂತ ಕೇಳ್ತೀಯ? ನಾನು ತಿಂದ್ರೆ ನೀನು ತಿಂದಂಗೆ, ಯಾರು? ನಾನು ತಿಂದ್ರೆ ನೀನು ತಿಂದಂಗೆ. ಹೆಂಗೆ ಈ ಕತೆ? ಹಂಗ ಅದಕ್ಕೆ ಇಷ್ಟು ಬಂದಿರೋದು. ಅಯ್ಯ ಅಣ್ಣ ಇದೇನು 6 ತಿಂಗಳು ಮಳೆ ಹೋಗ್ಲಿ 6 ತಿಂಗಳು ಬೆಳೆ ಹೋಗ್ಲಿ ಒಂದಂಗೆ ಬತ್ತದ್ ಕಡೆ. ನಮ್ಮಪ್ಪ ಆ. ಚೆನ್ನಾಗಿ ಲೇ ಅದೇನೋ ಮನೆ ಕಣ್ಬೇಕಾದ್ರೆ ಗುಟ್ಟು ಗುಟ್ಟು ಅಂತೀಯ, ಗುಟ್ಟು ನಿಶಿ ಅನ್ನೋದು ಹೋಯ್ತೇನೆ. ಗುಟ್ಟ ಹಾ ನನ್ನಗ ಹಾ ಅಯ್ಯೋ ನೀನು ವರ್ಷ ಅನ್ಗಟ್ಲೆ ಕಳ್ತಾನಕ್ ಹೋದ್ರೆ ಗುಟ್ಟೆಲ್ಲಿ ಬರ್ತದಲ್ಲಿ? ಗುಟ್ಟು ಇಲ್ಲ ರಟ್ಟು ಇಲ್ಲ ಬಾ. ಏನೇ ಏನು ಇಲ್ಲ. ನಿನ್ನ ಹೊಟ್ಟೆ ಒಳಗೆ ಒಂದು ಹುಳನೂ ಇಲ್ವಾ? ಹುಳಾನು ಇಲ್ಲ. ಒಂದು ಜಂತುಳನೂ ಇಲ್ವಾ? ಜಂತುಳ ಏನಕ್ಕೆ ಬರ್ತದ? ಜಿರ್ಲೆ? ಆ ಜಿರ್ಲೆನೂ ಇಲ್ಲ. ಜಿರ್ಲೆನೂ ಇಲ್ವಾ? ಇಲ್ಲ. ಓಲಿ ಆ ಗುಟ್ಟು ನಿಶಿ ಹೇಳ್ತೀನಿ ಕೇಳೆ, ಆಮೇಲೆ ನೀನ್ ಹೇಳ. ಹಾ ಸರಿ ಸರಿ. ಬಿಟ್ಟ ಮುಂದೆ ಒತ್ತಾಯ್ತು ನನ್ನ ಮನಸ್ಸಿನ ಮನೆಗೆ. ಬಿಟ್ಟ ಮುಂದೆ ಒತ್ತಾಯ್ತು ನನ್ನ ಮನಸ್ಸಿನ ಮನೆಗೆ. ಎಂಡ ದಂಡಿ ಯಜಮಾನ ನಾನು, ಎಂಡ ದಂಡಿ ಯಜಮಾನ ನಾನು, ಸಾರ ಎಂಡಿ ಸರ್ದಾರ ನಾನು, ಸಾರ ಎಂಡಿ ಸರ್ದಾರ ನಾನು, ಬೆಳಗ್ಗೆ ಬಟ್ಟಿ ಸಾರಾಯ್ ಬಾ ಎಂದು ಕಲಿತಾದೆ. ಗುಟ್ಟೇನಿದು ಬಿಟ್ಟ ಮುಂದೆ ಒತ್ತಾಯ್ತು ನನ್ನ ಮನಸ್ಸು ಮನೆಗೆ. ಲೇ ಈಗ ಈ ಬುಪ್ಪು ನಿಶ್ಚಯ ಗೊತ್ತಾಯ್ತೇನೆ. ಲೇ ನೋಡಿ ಎಂಡ್ ದಂಡಿ ಯಜಮಾನ ನೀನು ಸಾರ ಎಂಡಿ ಸರ್ದಾರ. ಬೆಳಿಗ್ಗೆ ಎದ್ದು ಬಿಟ್ರೆ ಬಟ್ಟಿ ಸಾರಾಯಿ ಬಾ 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 ಅಂತ ಕರೀತದೆ. ಹೆಂಗೆ ಎಲ್ಲಿಗೆ ಬಾ 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 ಕುಡಿಯಕ್ ಕೊನೆ ಕುಡಿಯಕ್ ಕುಡ್ದು ಏನು ಉದ್ದಾರಕ ಮಾಡಿದ್ಯಾ? ಉದ್ದಾರಕ ಮಾಡಿದ್ಯಾ? ಏನ್ ಉದ್ದಾರಕ ಮಾಡಿದ್ಯಾ ಅಂತ? ಓಲಿ ಸರಿ ಚಿನ್ನ, ಸರಿ. ನಾನು ನೀನ್ ಮದುವೆ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು? ಮದುವೆ ಮಾಡ್ಕೊಂಡ 7 ವರ್ಷ ಆಯ್ತು. 7 ನಾನು 6 ವರ್ಷ ಅಂತ ಇದ್ದೀನಿ, ನೀನ್ 7 ವರ್ಷ ಅಂತೀಯಲ್ಲ. ಹೆಂಗೆ 7 ವರ್ಷ ಆಯ್ತು? 7 ವರ್ಷ ಆಯ್ತಾ? ನಾನು ಅದಕ್ಕೆ ಮುಂಚೆ ನಿಂಗೆ ಪುರೋತಿ ಮಾಡಿದ್ದೆ. ನಾನು ಪ್ರೀತಿ ಮಾಡ್ಬಿಟ್ಟಿದ್ದ? ನೋಡಿ 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 ಪುರೋತಿ ಮಾಡಾಕಿ. ಚಪ್ಪುರದೊಟ್ಟಿಲಿ ಒಂದು ಗಾನ ಆಡಿದ್ದಲ್ಲ. ಗಾನ? ಹ್ಞೂ ಚಪ್ಪುರ ದೊಡ್ಡ ಅಲ್ಲ, ಒಡ್ಡಿ ಅಲ್ಲ, ದೊಡ್ಡ ಅಲ್ಲ. ಲೇ ಚಪ್ಪುರದ ಅಟ್ಟಿ ಹಾಕಿರಲ್ಲ ಚಪ್ರ ಅಟ್ಟಿ ಒಳಗೆ ಆ ಒಂದು ಗಾನ ಹಂಗನ್ನೇ. ಕೇಳೋದಕ್ಕೂ ಸಮಯವಲ್ಲ. ನಾನು ಒಂದು ಗಾನ ಆಡ್ಬಿಡ್ತೀನಿ. ಗಾನ ಆಡ್ತೀಯಾ? ಪ್ರಿಯರಮಣಿ ಕರೆಯುವೆ ಬಾ ಅರಸದಿ ನಲಿ ನಲಿಯುತ್ತ ಬಾ ಪ್ರಿಯೇ
ನಲಿಯುತ್ತ ಬಾ ಪ್ರಿಯೇ ಪ್ರಿಯ ರಮಣಿ ಚಂದಿರನು ನಾನೇ ಚಂದುಳ್ಳಿ ನೀನೆ ಚಂದಿರನು ನಾನೇ ಚಂದುಳ್ಳಿಯು ನೀನೆ ದೇವಾಲೋಕದ ರೊಂಬೆಯು ನೀನೆ ದೇವಾಲೋಕದ ರಂದೆಯು ನೀನೆ ಅಂದ ಚಂದದಿಂದ ಬಂದು ಮಂದಿರವ ಸೇರೆ ಅಂದ ಚಂದದಿಂದ ಬಂದು ಮಂದಿರವ ಸೇರೆ ಪ್ರಿಯ ರಮಣಿ ಈಗ ಪಾಪ ಇವಾಗ ಏನು ಮಾಡಬೇಕು ಅಂತೀಯ? ಏನು ಹೇಳ್ಬಿಡೆ ಏಯ್ ಅಲ್ಲಿ ಯಾರೋ ನೋಡ ಅಲ್ಲಿ ಏನು ನೋಡ ಅಲ್ಲಿ ನೋಡ ಎಲ್ಲಿ ನೋಡ ನಾನು ಕೈಯೋದಂಗೆ ನೀನು ಕಣ್ಣು ಹೋಗ್ಲಿ ಕಣ್ಣುಗಳು ಹೋಗ್ಬೇಕಾ? ನೀನ್ ಒಟ್ಟದಾಗ ನನ್ ಯಾಕೆ ಹೋಗ್ಬೇಕು? ಕಣ್ಣುಗಳ ಎಲ್ಲ ನನ್ ಕಣ್ಣುಗಳು ಹೋಗ್ಬಿಟ್ರೆ ನೀನ್ ನೋಡ್ಕೊಂಡ್ಯಾರ ನೀನ್ ಮುಚ್ಚಿಡಿಕ ಯಾರು ಬರಲ್ಲ. ನೀನು ಮುಚ್ಚಿಡಿಕ ನೀನ್ ಕಣ್ಣು ಹೋಗ್ಲಿ ಅಂತ ಅಲ್ಲಕೊಂಡು ಹೇಳಿದ್ದು ನಾನು ಕೈಯೋದಂಗೆ ಬಲ್ಲಿ ನೀನ್ ಕೈ ಕೊಡಿಲಿ ಕೊಟ್ಟೆ ಈ ಕಡೆ ನೋಡಲಿ ಯಾಕಡೆ ಇಲ್ಲಿ ಅಲ್ಲಿ ನೋಡು ಅಲ್ಲಿ ನೋಡು ನೋಡಿಲಿ ಇಲ್ಲಿ ನೋಡು ಅದ್ ಯಾರ ಅಮ್ಮ ಸರಿಯಾದ ಗಂಟೆ ಎತ್ಕೊಂಡು ಬತ್ತದೆ ಅವ್ರನ್ನ ಉಪಾಯ ಮಾಡ್ಕೊಂಡು ಕರ್ಕೊಬಿಡು ಬಂದ್ಬಿಡು ನೀನು ಒಡವೆ ಅಂತೀಯಲ್ಲ ಆ ಅಮ್ಮನ ತಲೆ ಒಡೆದ್ಬಿಟ್ಟು ನೀನ್ ಎಲ್ಲ ಹಾಕ್ಬಿಡ್ತೀನಿ. ಯಾರನ್ನ ತಲೆ ಹೊಡೆದ್ರೇನೆ ನೀನ್ ಹಾಕೋದಿಲ್ಲ ಅಂದ್ರೆ ನೀನು ಮುಸುಡಿ ನೀನ್ ತಂದಾಕ್ತೀಯಾ? ಇವಾಗ ನೀನು ಬರ್ತಾವ್ರೆ ನೋಡೋಣ ಹೋಗು. ಮರೆತೆಯೇಕೋ ಎನ್ನ ಕಾದಿರುವೆನು ನಿನ್ನ ನಿನ್ನ ಚಂದದ ನಗುವನ್ನು ಚೆಲ್ಲುತ್ತ ಬಂದು ಮುದದೊಳಿಸು ಬೇಗ ನೀನನ್ನ ಮರೆತೆಯೇಕೋ ಎನ್ನ ಕಾದಿರುವೆನು ನಿನ್ನ ಪ್ರಭು
ಏನೋ ಸೂರ್ಯದಿರೋ ಗಂಟೆ ಕರ್ಕೊಂಡ್ ಬಂದಿದ್ಯಾ? ಅಯ್ಯೋ ಈ ಮುಂಡೆ ಮಗನೇ ಸಭೆ ಏನಿದು? ಎಂದು ಈ ಕೈಯಿಂದ ಜಾರದ ಖಡ್ಗವು ಇವತ್ತು ಜಾರಿ ಹೋಯಿತಲ್ಲ. ಇರಲಿ, ಈ ತಾಯಿಯನ್ನು ವಿಚಾರಿಸಿ ನೋಡುವಿನು. ಅಮ್ಮ ತಾಯಿ, ನೀನು ಯಾರಮ್ಮ? ನಿನ್ನ ದೇಶ ಯಾವುದು? ಇಲ್ಲಿಗೆ ಏಕೆ ಬಂದೆ ಹೇಳಮ್ಮ. ಜಲವನ್ನು ತರಲೋದ ಪತಿಯು ಬಾರಲೇ ಇಲ್ಲ. ಜಲವನ್ನು ತರಲೋದ ಪತಿಯು ಬಾರಲೇ ಇಲ್ಲ. ಪ್ರಸವಿಸಿದೆ ಈ ಶಿಶುವ, ಪ್ರಸವಿಸಿದೆ ಈ ಶಿಶುವ ನಿಜರಾತ್ರಿಯಲ್ಲೇ. ಪ್ರಸವಿಸಿದೆ ಈ ಶಿಶುವ ಅಣ್ಣ ಕೇಳುವೆನು ಎಲ್ಲೆದರು ದೇಶ ಹಗಲಿದ ಪ್ರಾಣೇಶ. ಅಣ್ಣ ನನ್ನದೊಂದು ದೂರ ದೇಶ. ನನ್ನ ಹೆಸರು ಕಶ್ಮಲೆ ಎಂದು. ನನ್ನ ಪತಿದೇವರು ನೀರಿಗೊಂದು ಹೋದವರು ಮತ್ತೆ ಬಾರಲೇ ಇಲ್ಲ. ಅವರನ್ನೇ ಅರಸುತ್ತಾ ಬಂದಿರುವೆನು. ನಿನ್ನನ್ನು ನೋಡಿದ ಕೂಡಲೇ ನನ್ನ ಕಳ್ಳತನವೆಲ್ಲವೂ ಮಾಯವಾಯಿತು. ಒಳ್ಳೆಯ ಗುಣಗಳು ಬಂದಂತೆ ಭಾಸವಾಗಿರುವುದು. ನಿನ್ನನ್ನು ನನ್ನ ತಂಗಿ ಎಂದು ತಿಳಿದುಕೊಂಡು ಸಾಕಿ ಸಲುವಿನು. ನಿನ್ನ ಮಗನನ್ನು ನನ್ನ ಮಗನೆಂದು ತಿಳಿದುಕೊಂಡು ಸಾಕಿ ಸಲುವಿನು. ನಮ್ಮ ಮನೆಗೆ ಬರುವಳಾಗಮ್ಮ. ಆಗಲಿ ಅಣ್ಣ, ಖಂಡಿತವಾಗಿಯೂ ಬರುವೆನು. ಎಲ್ಲಿ ಬರಲಿ. ನೀನು ಅಟ್ಟೆಲಂತೂ ಒಂದು ಹುಳ ಇಲ್ಲ. ಈ ಮಗುನೇ ನಮ್ಮ ಮಗು ಅಂತ ಸಾಕನ ಮನೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಬಟ್ಟೆ ಕೊಟ್ಟಿ ಭೋಜನ ಮಾಡಿಸಿ ಇಲ್ಲಿ ಕರ್ಕಬಾ. ಈ ಮಗುಗೆ ಒಂದು ಒಳ್ಳೆ ಹೆಸರಿಡಲ್ಲ. ನಾಮಕರಣ ಆಯ್ತು. ಕೂಸ್ಕಡವ ನೋಡೋಣ ಪಾಪ. ಎಳೆ ಮಕ್ಕಳು ನೋಡಿ ಎಷ್ಟು ದಿನ ಆಯ್ತು. ನಮಗಂತೂ ಆಗಲ್ಲ. ಏನು ಮುದ್ದಾಗ ಕೂಡ ಇಲ್ಲಿ ಈ ಮಗು ನನ್ನಂಗ್ ಮಾಡಿತ್ಕೊಡ. ನಿನ್ನಂಗೈತಾ? ನಿನ್ನ ಮೂತಿ ನೋಡು. ಇನ್ನೇನು ನನ್ನಂಗೂ ಇಲ್ಲ ನಿನ್ನಂಗೂ ಇಲ್ಲ. ಇಲ್ಲಿ ಕುಂತವ್ರಲ್ಲ ಮೇಷಪ್ಪನ ತರ ಆಯ್ತು ಕೊಡೆ. ಮೇಷಪ್ಪನ ತರ ಆಯ್ತು. ಮೇಷಪ್ಪನ ಪಾಪ ಪುಣ್ಯ ಆಯ್ತು. ಇಲ್ಲಿ ಕೂಡ ಈ ಮಗುನ ಯಾಕ ಇರಂಗೆ ನನ್ಗೊಂದ್ಸಲಿ ಕೊಡೆ. ಕಾಲ್ ಕೆಜಿ ಇಲ್ಲ, 3 ಕಾಲ್ ಕೆಜಿ ಇರೋದು. ಯೋಶನಾಗೈತಪ್ಪ, ಎಲ್ಲ ನನ್ನಂಗೆ ಐತೆ. ಏನಂದ್ರೆ ಗೀದ್ಗವ ಮಟ್ ಅಮ್ಮ ಓ ಚೆನ್ನಾಗೈತಮ್ಮ ಮಗುವ. ಲಾಲಿ ಲಾಲಿ ಸುಕುಮಾರ ಅಮ್ಮನ ಬಾಳಿನ ನೆಮ್ಮದಿಗೆ ಹೊರಡ ನೀನು ಆಧಾರ. ಲಾಲಿ ಲಾಲಿ ಸುಕುಮಾರ
ಎತ್ಕೊಬೇಕು ಹೆಂಗ್ ಇಕ್ಕಬೇಕು ಗೊತ್ತಾಗಲ್ಲವ್ವ ಕ್ಷಮಿಸಿಬಿಡವ್ವ ಬಾರವ್ವ ಮಗು ಹೆಸರಿಡೋದು ಬೇಡ ಅಯ್ಯೋ ಇಕ್ಕು ಬಾಯ್ ನೋಡಿ ಈ ಮಗು ನೋಡ್ತಾ ಇದ್ರೆ ಹಾ ಚಂದ್ರನ್ ತರ ಹೊಳಿತಾದೆ ಅವನು ಫಳ ಫಳ ಅಂತಾನೆ ಫಳ ಫಳ ಅಂತ ಹೊಳಿತಾದೆ ಅದಕ್ಕೆ ಚತುರ ಅಂತ ಹೆಸರಿಡಬಹುದು ಚತುರ ಅವ್ವ ಚತುರ ಚೆನ್ನಾಗೈತಾ ಬಹಳ ಚೆನ್ನಾಗಿದೆ ತಾಯಿ ಮೂರ್ ಸಲ ಹೋಗೋಣ ಬಾ ಕೂಗು ಕೂಗು ಚತುರ ಒಂದು ಚತುರ ಚತುರ ಆಯ್ತಾ ಹೋಗೋಣ ಬಾಯ್ನಾ ನಡಿ ನಡಿ ಹೋಗೋಣವೇ ತಾಯಿ ಬಾಮ್ಮ ಬಾಮ್ಮ ಬಾ ಆಗಲಿ ನಡೆಯಿರಿ ಬರ ಪಾಪ